ಕೆಲವೇ ದಿನಗಳಲ್ಲಿ ಕಣ್ಣೀರು ರಾಜಕಾರಣ ಸಮಾಪ್ತಿಯಾಗುತ್ತೆ ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟರು. ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೇನು ಕೆಲವೇ ದಿನಗಳಲ್ಲಿ ಕಣ್ಣೀರಿನ ರಾಜಕಾರಣ ಏನಿದೆ ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿ ಮಾತನಾಡಿದಂತಹ ಯತ್ನಾಳ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟರು. ಸಿದ್ದರಾಮಯ್ಯರನ್ನ ಮುಗಿಸೋದಕ್ಕೆ ದೇವೇಗೌಡರು ಹೊಂಚು ಹಾಕಿ ಕಾಯ್ತಾ ಇದ್ದಾರೆ. ದೇವೇಗೌಡರನ್ನ ಮುಗಿಸೋದಕ್ಕೆ ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅವರಿಬ್ಬರು ಮುಗಿದು ಹೋಗ್ತಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುವಂತಹ ಕನಸು ಈಡೇರೋದಿಲ್ಲ. ರಾಹುಲ್ ಗಾಂಧಿ ಅವರ ಜೀವನದಲ್ಲೇ ಪ್ರಧಾನಿ ಆಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಮುಸ್ಲಿಮರನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ಇದನ್ನ ಅರಿತು ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕಬೇಕು, ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟರು. ದೇವೇಗೌಡರ ಕುಟುಂಬ ಕಣ್ಣೀರು ಯಾವಾಗ ಹಾಕ್ತೈತೆ ಅಂದ್ರೆ ಅವರ ಕುಟುಂಬಕ್ಕೆ ಅನ್ಯಾಯ ಆದಾಗ, ಅದು ಕಾವೇರಿಗೆ ಅನ್ಯಾಯ ಆದಾಗ, ಕೃಷ್ಣಕ್ಕೆ ಅನ್ಯಾಯ ಆದಾಗ ಎಂದೂ ಹಾಕಿಲ್ಲ. ಅವರು ಯಾವಾಗ ಕಣ್ಣೀರು ಹಾಕ್ಯಾರ ಅಂದ್ರೆ ಚುನಾವಣೆ ಬಂದಾಗನೇ ಹಾಕ್ಯಾರ, ಅವ್ರು ಸೋಲ್ತೀನಿ ಅಂದಾಗನೇ ಕಣ್ಣೀರು ಹಾಕ್ಯಾರ. ಒಟ್ಟಾರೆ ಮುಂದಿನ ದಿವಸಗಳಲ್ಲಿ ಈ ಕಣ್ಣೀರು ಹಾಕೋ ರಾಜಕಾರಣ ಈ ರಾಜ್ಯದಲ್ಲಿ ಸಮಾಪ್ತಿ ಆಗ್ತದೆ. ಏನು ದೇವೇಗೌಡರು ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಾತಾರೆ, ಸಿದ್ದರಾಮಯ್ಯನವರು ದೇವೇಗೌಡರು ಮುಗಿಸ್ಬೇಕಾತಾರೆ. ಇಬ್ಬರು ಮುಗಿದು ಹೋಗ್ತಾರೆ. ಅವರಿಬ್ಬರು ಏನು ಕನಸು ಕಾಣ್ಲಕತ್ತಾರೆ ನಮ್ಮ ಸಿದ್ದರಾಮಯ್ಯನವರು, ಅದು ಸಾಧ್ಯ ಈ ಒಂದು ಚುನಾವಣೆಯಲ್ಲಿ ಮಾತ್ರ ಆಗೋದಿಲ್ಲ. ರಾಹುಲ್ ಗಾಂಧಿ ಜೀವನದಾಗೇ ಪ್ರಧಾನಮಂತ್ರಿ ಆಗೋದಿಲ್ಲ, ಈ ಸಲನೇ ಅಲ್ಲ, ಇಡೀ ಲೈಫ್ ಟೈಮ್ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ. ಯಾವಾಗಲೂ ಕಾಂಗ್ರೆಸ್ ಆಗಲಿ ಇವರೆಲ್ಲರೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡೇ ಉಪಯೋಗ ಮಾಡ್ಕೊಂಡಾರೆ. ಅವರಿಗೆ ನ್ಯಾಯವನ್ನು ಯಾವೊಂದೂ ಕೊಟ್ಟಿಲ್ಲ. ಇನ್ನಾದರೂ ಅವರು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕಾದ್ರೆ BJP ವೋಟ್ ಹಾಕಬೇಕು. ಅದು ಆತ್ಮವಿಮರ್ಶೆ ಅವರೇ ಮಾಡ್ಕೋಬೇಕು. ಅದ್ರ ಬಗ್ಗೆ ನಾನು ಏನು ಹೇಳಿಕ್ಕೆ ಹೋಗೋದಿಲ್ಲ.